ನೋಡಿ, ಈಗಷ್ಟೇ ಗಮನಿಸಿದ್ವಿ ಸುರ್ಜೇವಾಲಾ ಅವರು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೋಗೋರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿನ್ನರ್ ಸಭೆ ಪೋಸ್ಟ್ಪೋನ್ ಮಾಡಿದ್ದೀವಿ, ರದ್ದು ಮಾಡಿಲ್ಲ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸುರ್ಜೇವಾಲಾ ಅವ್ರಿಗೂ ಕೂಡ ವಿನಂತಿಸಿದ್ದೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಬನ್ನಿ ಡಿನ್ನರ್ ಮೀಟಿಂಗಿಗೆ ಅಂತ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ. ಹೈಕಮಾಂಡ್ಗೆ ವಿರುದ್ಧವಾಗಿ ನಾವೇನು ನಡೆದುಕೊಳ್ಳೋದಿಲ್ಲ ಅಂತೇಳಿ ಕೂಡ ಅವ್ರು ಹೇಳಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳಿ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ ಚರ್ಚೆಯೂ ಇಲ್ಲ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ ಚರ್ಚೆಯೂ ಇಲ್ಲ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ. ಈಗಷ್ಟೇ ಗಮನಿಸಿದ್ವಿ ಸುರ್ಜೇವಾಲಾ ಅವರು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೋಗೋರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿನ್ನರ್ ಸಭೆ ಪೋಸ್ಟ್ಪೋನ್ ಮಾಡಿದ್ದೀವಿ, ರದ್ದು ಮಾಡಿಲ್ಲ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸುರ್ಜೇವಾಲಾ ಅವ್ರಿಗೂ ಕೂಡ ವಿನಂತಿಸಿದ್ದೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಬನ್ನಿ ಡಿನ್ನರ್ ಮೀಟಿಂಗಿಗೆ ಅಂತ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ. ಹೈಕಮಾಂಡ್ಗೆ ವಿರುದ್ಧವಾಗಿ ನಾವೇನು ನಡೆದುಕೊಳ್ಳೋದಿಲ್ಲ ಅಂತೇಳಿ ಕೂಡ ಅವ್ರು ಹೇಳಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳಿ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ ಚರ್ಚೆಯೂ ಇಲ್ಲ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ ಚರ್ಚೆಯೂ ಇಲ್ಲ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ. ಈಗಷ್ಟೇ ಗಮನಿಸಿದ್ವಿ ಸುರ್ಜೇವಾಲಾ ಅವರು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೋಗೋರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿನ್ನರ್ ಸಭೆ ಪೋಸ್ಟ್ಪೋನ್ ಮಾಡಿದ್ದೀವಿ, ರದ್ದು ಮಾಡಿಲ್ಲ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸುರ್ಜೇವಾಲಾ ಅವ್ರಿಗೂ ಕೂಡ ವಿನಂತಿಸಿದ್ದೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಬನ್ನಿ ಡಿನ್ನರ್ ಮೀಟಿಂಗಿಗೆ ಅಂತ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ. ಹೈಕಮಾಂಡ್ಗೆ ವಿರುದ್ಧವಾಗಿ ನಾವೇನು ನಡೆದುಕೊಳ್ಳೋದಿಲ್ಲ ಅಂತೇಳಿ ಕೂಡ ಅವ್ರು ಹೇಳಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳಿ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ ಚರ್ಚೆಯೂ ಇಲ್ಲ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ ಚರ್ಚೆಯೂ ಇಲ್ಲ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ. ಈಗಷ್ಟೇ ಗಮನಿಸಿದ್ವಿ ಸುರ್ಜೇವಾಲಾ ಅವರು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೋಗೋರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿನ್ನರ್ ಸಭೆ ಪೋಸ್ಟ್ಪೋನ್ ಮಾಡಿದ್ದೀವಿ, ರದ್ದು ಮಾಡಿಲ್ಲ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸುರ್ಜೇವಾಲಾ ಅವ್ರಿಗೂ ಕೂಡ ವಿನಂತಿಸಿದ್ದೀನಿ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ಬನ್ನಿ ಡಿನ್ನರ್ ಮೀಟಿಂಗಿಗೆ ಅಂತ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ. ಹೈಕಮಾಂಡ್ಗೆ ವಿರುದ್ಧವಾಗಿ ನಾವೇನು ನಡೆದುಕೊಳ್ಳೋದಿಲ್ಲ ಅಂತೇಳಿ ಕೂಡ ಅವ್ರು ಹೇಳಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳಿ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ ಚರ್ಚೆಯೂ ಇಲ್ಲ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ ಚರ್ಚೆಯೂ ಇಲ್ಲ. ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಯಾವ. ಬಲವರ್ಧನೆ ಇರಬಹುದು ಮತ್ತು ಸರ್ಕಾರ ಸುಗಮವಾಗಿ ನಡಿಬೇಕು ಮತ್ತು ಸಚಿವರು ಯಾರೆಲ್ಲ ಜಡತ್ವವನ್ನು ಹೊಂದಿದ್ದಾರೆ ಅವರು ಕೂಡ ನೇರವಾದಂಥ ಸಂದೇಶವನ್ನು ರವಾನೆ ಮಾಡುವ ಮೂಲಕ ಎಲ್ಲವೂ ಕೂಡ ಸುಗಮವಾಗಿ ರಾಜ್ಯದಲ್ಲಿ ನಡಿಬೇಕು ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ನಿಂದ ಸುರ್ಜೇವಾಲಾ ಅವರು ಹೊತ್ತು ತಂದಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಅಂದ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸಚಿವರು ಕೂಡ ಕಾರ್ಯವೈಖರಿ ಸರಿ ಇಲ್ಲ ಅನ್ನುವಂಥ ಒಂದಷ್ಟು ಅಭಿಪ್ರಾಯ ಪಕ್ಷದಲ್ಲಿ ಇದ್ರೂ ಕೂಡ ಅವರನ್ನು ಬದಲಿಸುವಂಥ ಕೆಲಸ ಇನ್ನೂ ಕೂಡ ಕಾಂಗ್ರೆಸ್ಗೆ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಒಂದು ರೀತಿಯಲ್ಲಿ ಬಣ ರಾಜಕೀಯ ಕೆಲ ದಿನಗಳಿಂದ ಶುರುವಾಗಿರೋದ್ರಿಂದ ಯಾರನ್ನಾದರೂ ಸಚಿವರನ್ನ ಕೈಬಿಟ್ಟಿದ್ದೆ ಅದರಲ್ಲಿ ಮತ್ತಷ್ಟು ತಾರಕಕ್ಕೆ ಹೋಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಇರೋದ್ರಿಂದಾಗಿ ಯಾವುದೇ ನಿರ್ಧಾರಗಳನ್ನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪಷ್ಟವಾಗಿ ಇಲ್ಲಿಯೂ ಕೂಡ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಸುಗಮವಾಗಿ ಹೋಗಬೇಕು ಮತ್ತು ಪಕ್ಷ ಸಂಘಟನೆ ಆಗಬೇಕು ಅನ್ನುವಂಥ ಅಭಿಲಾಷೆ ಹೈಕಮಾಂಡ್ಗೆ ಇದ್ರೂ ಕೂಡ ಇಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಇಟ್ಕೊಂಡು ಒಂದಷ್ಟು ಬಣ ರಾಜಕೀಯ ಅಂತೂ ಶುರುವಾಗಿದೆ. ಅದು ಹೊರತುಪಡಿಸಿಯೂ ಕೂಡ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅನ್ನೋಂಥ ಆತಂಕವನ್ನು ಕಾಂಗ್ರೆಸ್ ಹೈಕಮಾಂಡೇ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ರಾಜ್ಯ ನಾಯಕರು ಕೂಡ ಸಹಕಾರ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆ ಸಂದೇಶವನ್ನು ಇವತ್ತಿನ ಸಭೆಯಲ್ಲಿ ರವಾನೆ ಮಾಡಿರ್ತಕ್ಕಂಥದ್ದು, ಯಾರೆಲ್ಲ ಸಚಿವರು ಶಾಸಕರು ಇದ್ದೀರಿ ಅವರು ಪಕ್ಷ ಸಂಘಟನೆಯನ್ನು ಕೂಡ ಜೊತೆಗೆ ಮಾಡಬೇಕು. ಸರ್ಕಾರಕ್ಕಿಂತ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಸರ್ಕಾರ ಪಕ್ಷ ಇದ್ದರೆ ಮಾತ್ರ ಬರುತ್ತೆ ಹೊರತು ಪಕ್ಷ ಇಲ್ಲದೆ ಇದ್ದರೆ ಸರ್ಕಾರ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲವನ್ನು ಇತಿಮಿತಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕನ್ನುವಂಥ ನೇರವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಬೆದರಿಕೆಗೂ ಕೂಡ ನಾವು ಬಗ್ಗಲ್ಲ ಅನ್ನುವಂಥ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವರೇ ಕೂಡ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನುವಂಥದ್ದು ಕೂಡ ಸುರ್ಜೇವಾಲಾ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ರಾಜ್ಯದಲ್ಲಿ ಬೀರುತ್ತೆ ಅನ್ನೋಂಥದ್ದನ್ನ ಕಾಂಗ್ರೆಸ್ ಪಾಳದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನೋ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇವತ್ತು ಉಸ್ತುವಾರಿ ಸುರ್ಜೇವಾಲಾ ಅವರು ಆಗಮಿಸಿ ಒಂದಷ್ಟು ನೀತಿ ಪಾಠವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಾರ್ನಿಂಗ್ ಕೂಡ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿದೆ. ಪಾರ್ಟಿ ಆಯೋಜನೆ ಮಾಡೋರಿಗೆ ಸುರ್ಜೇವಾಲಾ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಂತೆ. ಡಿನ್ನರ್ ಪಾರ್ಟಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅನ್ನೋರಿಗೆ ಸುರ್ಜೇವಾಲಾ ಅವರು ಎಚ್ಚರಿಕೆ ಕೊಟ್ಟಿದ್ದು, ಯಾವುದೇ ಬೆದರಿಕೆ ಹಾಕಿದ್ರೆ ಹೈಕಮಾಂಡ್ ಹತ್ರ ಅದು ನಡೆಯೋದಿಲ್ಲ ಅಂತ ಪಾರ್ಟಿ ಆಯೋಜಕರಿಗೆ ಸಂದೇಶವನ್ನ ಕೊಟ್ಟಿದ್ದಾರಂತೆ ಸುರ್ಜೇವಾಲಾ ಅವರು. ಇನ್ನೊಂದು ಕಡೆ ಜಾತಿ ಜನಗಣತಿ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅವರು ಪ್ರಸ್ತಾಪ ಮಾಡಿದ್ದು, ಜಾತಿ ಜನಗಣತಿ ವಿರೋಧ ಮಾಡುವವರಿಗೂ ಕೂಡ ಚಾಟಿ ಬೀಸಿದ್ದಾರಂತೆ. ನಾನು ಕೂಡ ಜನರಲ್ ಕ್ಯಾಟಗರಿಯಲ್ಲೇ ಬರ್ತೀನಿ, ಜಾತಿ ಜನಗಣತಿ ಯಾರ ವಿರುದ್ಧವೂ ಕೂಡ ಇಲ್ಲ, ಯಾಕದನ್ನ ವಿರೋಧ ಮಾಡ್ತೋದಕ್ಕೆ ಮುಂದಾಗ್ತಿದ್ದೀರಿ ಅಂತೇಳಿ ಸುರ್ಜೇವಾಲಾ ಅವರು ಅದರ ಬಗ್ಗೆಯೂ ಕೂಡ ವಾರ್ನಿಂಗ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ವಾರ್ನಿಂಗ್ ಅಂತೂ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು, ಹಾಗಂತ ಎಲ್ಲವೂ ಕೂಡ ತಣ್ಣಗಾಗೋಗುತ್ತಾ? ಅದನ್ನು ನಿರೀಕ್ಷೆ ಮಾಡ್ಬೋದು ನಾಗೇಂದ್ರ ಬಾಬು, ಆದರೆ ಎಲ್ಲವೂ ತಣ್ಣಗಾಗುತ್ತೆ ಅನ್ನುವಂಥದ್ದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಗೆದ್ದಿರೋ ಕಾರಣಕ್ಕಾಗಿ ಸಾಕಷ್ಟು ಶಾಸಕರು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥದ್ದು, ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆನ ಹೊಂದ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಸಚಿವರು ಕೂಡ ಕಾರ್ಯವೈಖರಿ ಸರಿ ಇಲ್ಲ ಅನ್ನುವಂಥ ಒಂದಷ್ಟು ಅಭಿಪ್ರಾಯ ಪಕ್ಷದಲ್ಲಿ ಇದ್ರೂ ಕೂಡ ಅವರನ್ನು ಬದಲಿಸುವಂಥ ಕೆಲಸ ಇನ್ನೂ ಕೂಡ ಕಾಂಗ್ರೆಸ್ಗೆ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಒಂದು ರೀತಿಯಲ್ಲಿ ಬಣ ರಾಜಕೀಯ ಕೆಲ ದಿನಗಳಿಂದ ಶುರುವಾಗಿರೋದ್ರಿಂದ ಯಾರನ್ನಾದರೂ ಸಚಿವರನ್ನ ಕೈಬಿಟ್ಟಿದ್ದೆ ಅದರಲ್ಲಿ ಮತ್ತಷ್ಟು ತಾರಕಕ್ಕೆ ಹೋಗಬಹುದು ಅನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಇರೋದ್ರಿಂದಾಗಿ ಯಾವುದೇ ನಿರ್ಧಾರಗಳನ್ನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪಷ್ಟವಾಗಿ ಇಲ್ಲಿಯೂ ಕೂಡ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಸುಗಮವಾಗಿ ಹೋಗಬೇಕು ಮತ್ತು ಪಕ್ಷ ಸಂಘಟನೆ ಆಗಬೇಕು ಅನ್ನುವಂಥ ಅಭಿಲಾಷೆ ಹೈಕಮಾಂಡ್ಗೆ ಇದ್ರೂ ಕೂಡ ಇಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಇಟ್ಕೊಂಡು ಒಂದಷ್ಟು ಬಣ ರಾಜಕೀಯ ಅಂತೂ ಶುರುವಾಗಿದೆ. ಅದು ಹೊರತುಪಡಿಸಿಯೂ ಕೂಡ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅನ್ನೋಂಥ ಆತಂಕವನ್ನು ಕಾಂಗ್ರೆಸ್ ಹೈಕಮಾಂಡೇ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ರಾಜ್ಯ ನಾಯಕರು ಕೂಡ ಸಹಕಾರ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಹೇಳ್ತಾ ಇದೆ. ಹಾಗಾಗಿ ಇವತ್ತು ಸುರ್ಜೇವಾಲಾ ಅವರು ಒಂದು ಎಚ್ಚರಿಕೆ ಸಂದೇಶವನ್ನು ಇವತ್ತಿನ ಸಭೆಯಲ್ಲಿ ರವಾನೆ ಮಾಡಿರ್ತಕ್ಕಂಥದ್ದು, ಯಾರೆಲ್ಲ ಸಚಿವರು ಶಾಸಕರು ಇದ್ದೀರಿ ಅವರು ಪಕ್ಷ ಸಂಘಟನೆಯನ್ನು ಕೂಡ ಜೊತೆಗೆ ಮಾಡಬೇಕು. ಸರ್ಕಾರಕ್ಕಿಂತ ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಸರ್ಕಾರ ಪಕ್ಷ ಇದ್ದರೆ ಮಾತ್ರ ಬರುತ್ತೆ ಹೊರತು ಪಕ್ಷ ಇಲ್ಲದೆ ಇದ್ದರೆ ಸರ್ಕಾರ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲವನ್ನು ಇತಿಮಿತಿ ಇಟ್ಕೊಂಡು ನೀವು ಕೆಲಸ ಮಾಡಬೇಕನ್ನುವಂಥ ನೇರವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಬೆದರಿಕೆಗೂ ಕೂಡ ನಾವು ಬಗ್ಗಲ್ಲ ಅನ್ನುವಂಥ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವರೇ ಕೂಡ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಅನ್ನುವಂಥದ್ದು ಕೂಡ ಸುರ್ಜೇವಾಲಾ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ರಾಜ್ಯದಲ್ಲಿ ಬೀರುತ್ತೆ ಅನ್ನೋಂಥದ್ದನ್ನ